ಹರೇ ಶ್ರೀನಿವಾಸ ದಾಸವರ್ಯಂ ದಯಾಯುಕ್ತಂ ದೂರೀಕೃತದುರಾಶಿಷಂ ಹರಿಕಥಾಮೃತವಕ್ತಾರಂ ಜಗನ್ನಾಥಂ ಗುರುಂಭಜೆ. ಶ್ರೀ ಜಗನ್ನಾಥದಾಸರರು ನಮ್ಮ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನವರು. 1728ರಿಂದ 1809 ದಾಸರರ ಕಾಲ. ಶ್ರೀ ಜಗನ್ನಾಥದಾಸರರು ತಾವು ಜೀವಿಸಿದ ಸುಮಾರು 91 ವರ್ಷಗಳ ಕಾಲವು ಗ್ರಂಥಗಳ ರಚನೆಯಲ್ಲಿ, ಸಚ್ಚಾಸ್ತ್ರಗಳ ಪಾರಾಯಣಗಳಲ್ಲಿ ಅವಿರತರಾಗಿದ್ದವರು. ತಮ್ಮ ಅಂತ್ಯಕಾಲದವರೆಗೂ ನಮ್ಮ ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲೇ ಇದ್ದವರು ದಾಸರು. ಮಾನ್ವಿಯಲ್ಲಿ ಇಂದಿಗೂ ಅವರ ಮನೆ ಇದೆ. ಅವರು ತಮ್ಮ ಮನೆಯಲ್ಲಿ ಒಂದು ಕಂಬಕ್ಕೆ ಕುಳಿತು ಹರಿಕಥಾಮೃತಸಾರ ರಚಿಸಿದ್ದರಿಂದ ಅವರು ಕಾಲವಾದ ಮೇಲೂ ಒಂದಂಶದಿಂದ ಅದೇ ಕಂಬದಲ್ಲಿ ನಾನಿರುತ್ತೇನೆಂದು ಅವರ ಮನೆಯವರಿಗೆ ದಾಸರೇ ಹೇಳಿದ್ದರೆಂದು ಪ್ರತೀತಿ. ಆಯುಷ್ಯವನ್ನು ದಾನವಾಗಿ ಪಡೆಯುವುದು ಅಥವಾ ದಾನವಾಗಿ ಕೊಡೋದು ಇದು ನಮ್ಮ ಎಲ್ಲರ ಜೀವನದಲ್ಲಿ ಕಲ್ಪನೆಗೂ ಮೀರಿದ ಸಂಗತಿ. ಆದರೆ ಇದು ನಮ್ಮ ಜಗನ್ನಾಥದಾಸರಲ್ಲಿ ಜೀವನದಲ್ಲಿ ನಿಜವಾಗಿಯೂ ನಡೆದ ಸತ್ಯ ಸಂಗತಿ. ಗಾಯತ್ರಿ ಮಂತ್ರದ ಸಿದ್ಧಿ ಪಡೆದ ತ್ರಿಕಾಲಜ್ಞರಾದ ಮಹಿಮಾನ್ವಿತರಾದ ಸಾಕ್ಷಾತ್ ಗೋಪಾಲದಾಸರಿಂದಲೇ 40 ವರ್ಷಗಳಷ್ಟು ಆಯುಷ್ಯವನ್ನು ದಾನವಾಗಿ ಪಡೆದ ಮಹಿಮಾನ್ವಿತರು ನಮ್ಮ ಶ್ರೀ ಜಗನ್ನಾಥದಾಸರರು. ಅವರಿಂದ 40 ವರ್ಷಗಳ ಆಯುಷ್ಯವನ್ನು ದಾನವಾಗಿ ಪಡೆದ ನಂತರದಿಂದಲೇ ಅವರು ಈ ಹರಿಕಥಾಮೃತಸಾರವೆಂಬ ಮೇರು ಕೃತಿ ರಚನೆಯಲ್ಲಿ ತೊಡಗಿದರು ಅಂತ ಅವರ ಒಂದು ಚರಿತ್ರೆಯಲ್ಲಿ ನಾವೆಲ್ಲರೂ ಕೇಳ್ತೀವಿ. ಶ್ರೀ ಜಗನ್ನಾಥದಾಸರರಿಗೆ ಇನ್ನೂ ಒಂದು ವಿಶಿಷ್ಟವಾದ ಕಲೆ ಇತ್ತಂತೆ. ಭಗವಂತನ ಮಹಿಮೆಗಳನ್ನು ರಂಗೋಲಿಯಲ್ಲಿ ಬಿಡಿಸುತ್ತಿದ್ದ ಇವರು ರಂಗೋಲಿ ದಾಸರು, ರಂಗವಲಯದ ದಾಸರೆಂದೇ ಲೋಕವಿಖ್ಯಾತರಾದವರು. ಮಾನ್ವಿಯ ಬೆಟ್ಟದಲ್ಲಿ ಗುಹೆಯಂಥ ಜಾಗದಲ್ಲಿ ದಾಸರು ಆಗಾಗ ತಂಗುತ್ತಿದ್ದರು. ಅವರು ಆಗ ಅಲ್ಲಿ ಬಳಸುತ್ತಿದ್ದ ವರಳುಕಲ್ಲು ಇಂದಿಗೂ ಇದೆ. ಗುಹೆಯಲ್ಲಿ ಒಳಗೋಡೆಯ ಮೇಲೆ ಬಿಡಿಸಿರುವ ಗಂಡು ಚಿಕ್ಕಿಯ ರಂಗೋಲಿ, ದಶಾವತಾರದ ರಂಗೋಲಿ, ಹೀಗೆ ವಿಶೇಷವಾದ ರಂಗೋಲಿಗಳನ್ನು ಬಿಡಿಸಿದ್ದಾರೆ. ಇಂದಿಗೂ ರಂಗೋಲಿಯ ಬೆಟ್ಟದಲ್ಲಿ ಅಚ್ಚಳಿಯದೆ ಉಳಿದು ಅದು ರಂಗೋಲಿ ಗುಡ್ಡವೆಂದೇ ಪ್ರಸಿದ್ಧಿ ಪಡೆದಿದೆ. ಯಾತ್ರಿಕರು ಬಂದಾಗ ತಪ್ಪದೇ ಈ ರಂಗೋಲಿ ಗುಡ್ಡವನ್ನು ನೋಡಿಕೊಂಡು ಹೋಗುತ್ತಾರೆ. ಜಗನ್ನಾಥದಾಸರ ಜನ್ಮಸ್ಥಳವಾದ ಬ್ಯಾಗವಾಟದ ಪಕ್ಕದ ಗ್ರಾಮವೇ ಶ್ರೀ ಬಾಗಲವಾಡ ಕ್ಷೇತ್ರ. ದಾಸರು ತಮ್ಮ ತಾಯಿಯ ವೃದ್ಧಾಪ್ಯದಲ್ಲಿ ತಿರುಪತಿಗೆ ಬ್ರಹ್ಮೋತ್ಸವಕ್ಕೆ ಹೋಗಲಾಗುತ್ತಿಲ್ಲವೆಂದಾಗ ತಿರುಪತಿಯಲ್ಲೇ ಬ್ರಹ್ಮೋತ್ಸವ ವೈಭವವನ್ನು ಈ ಬಾಗಲವಾಡದ ಪುಟ್ಟಬೆಟ್ಟದ ಮೇಲೆ ನಿಂತ ದಿಟ್ಟದೊರೆ ಶ್ರೀನಿವಾಸನ ಸನ್ನಿಧಿಯಲ್ಲೇ ತೋರಿಸಿದ್ದು ದಾಸರರ ಮಹಿಮೆಯ ಮತ್ತೊಂದು ಪರಿ. ದಾಸರ ಮೊರೆಗೆ ಹೋಗೊಟ್ಟು ಅವರ ತಾಯಿಗೆ ತಿರುಪತಿಯಲ್ಲಿ ನಡೆಯುವ ಬ್ರಹ್ಮೋತ್ಸವವನ್ನು ನಮ್ಮೂರ ಪುಟ್ಟಬೆಟ್ಟದ ಮೇಲೆಯೇ ತೋರಿದ ಆ ದಿಟ್ಟದೊರೆ ಶ್ರೀನಿವಾಸನ ಉಪಾಸಕರೇ ನಮ್ಮ ತವರು ಮನೆಯವರು. ಇಂದಿಗೂ ಕೂಡ ಚೈತ್ರ ಶುದ್ಧ ಚತುರ್ದಶಿ ಪೌರ್ಣಿಮೆ ಪ್ರತಿಪದೆಯಂದು ಅಲ್ಲಿ ಉತ್ಸವಾದಿಗಳು ಜರುಗುತ್ತವೆ. ಮಾನ್ವಿಗೆ ಬಂದಂಥ ಭಕ್ತಾದಿಗಳು, ಜಗನ್ನಾಥದಾಸರ ದರ್ಶನಕ್ಕೆಂದು ಬಂದ ಭಕ್ತಾದಿಗಳು ನಮ್ಮ ಊರಾದ ಪುಟ್ಟ ಬೆಟ್ಟಕ್ಕೂ ಬಂದು ಶ್ರೀನಿವಾಸನ ದರ್ಶನವನ್ನು ತೆಗೆದುಕೊಂಡು ಹೋಗಿ ಆತನ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ಗೋಪಾಲದಾಸರಿಂದ ಆಯುಷ್ಯವನ್ನು ಪಡೆದ ನಂತರ ಶ್ರೀ ಜಗನ್ನಾಥದಾಸರು ಮುಂದೆ ಅನೇಕ ಕೀರ್ತನೆಗಳು, ಸುಳಾದಿಗಳು, ಉಗಾಭೋಗ, ತತ್ವಸುವಾಲಿ, ಫಲವಿದು ಬಾಳುವುದಕ್ಕೆ ಹೀಗೆ ಹಲವಾರು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿ ಹರಿದಾಸ ಸಾಹಿತ್ಯದ ಸಿರಿವಂತಿಕೆಯನ್ನು ಹೆಚ್ಚಿಸಿದವರು. ಇನ್ನು ಹರಿದಾಸ ಸಾಹಿತ್ಯದಲ್ಲೇ ಮೇರು ಕೃತಿ ಎನಿಸಿದಂಥ ಶ್ರೀ ಹರಿಕಥಾಮೃತಸಾರವನ್ನು ರಚಿಸಿದ್ದು ಇದು ಅವರ ಜಗತ್ತಿಗೆ ಮಾಡಿದ ಮಹದುಪಕಾರ. ಇದರಲ್ಲಿ ಅನೇಕ ಶಾಸ್ತ್ರಗಳ, ಮಧ್ವಾಚಾರ್ಯರ ನಿರ್ಣಯ ಗ್ರಂಥಗಳ ಸಾರ, ರಾಮಾಯಣ, ಮಹಾಭಾರತ, ಭಾಗವತಾದಿ ಪುರಾಣಗಳ ಶಾಸ್ತ್ರಗಳ ಸಾರ ಹೀಗೆ ಎಲ್ಲವೂ ಇದರೊಳಗಿದ್ದು 988 ನುಡಿಗಳಿಂದ ಕೂಡಿದ ಈ ಹರಿಕಥಾಮೃತಸಾರವು ಭಾಮಿನಿ ಷಟ್ಪದಿಯಲ್ಲಿದ್ದು 32 ಸಂಧಿಗಳಿಂದ ಬಹುದೊಡ್ಡ ಕೃತಿಯಾಗಿ ಸಕಲ ಶಾಸ್ತ್ರಗಳ ಸಾರವೆಂದೇ ಕರೆಯಲ್ಪಟ್ಟಿದೆ. ವೇಣಿ ಸೋಂಪುರದ ವ್ಯಾಸಸತ್ವಜ್ಞರು ಈ ಕೃತಿಯನ್ನು ಅಣುಸುಧಾ ಎಂದು ಕರೆದಿರುವುದು ಈ ಗ್ರಂಥದ ವೈಶಿಷ್ಟ್ಯವನ್ನು ಎತ್ತಿ ತೋರುತ್ತದೆ. ಈ ಗ್ರಂಥದಲ್ಲಿ ಪ್ರತಿ ಪದ್ಯದಲ್ಲೂ ದಾಸರು ಶ್ರೀಹರಿಯ ಅನಂತ ಕಲ್ಯಾಣ ಗುಣಗಳನ್ನು, ಕಾರುಣ್ಯವನ್ನು, ವೇದಾಂತ, ರಾಮಾಯಣದ, ಭಾರತ, ಭಾಗವತದ ದೃಷ್ಟಾಂತಗಳನ್ನು ಕೊಡುತ್ತಾ ಶ್ರೀಹರಿಯನ್ನು ಪರಿಪರಿಯಾಗಿ ಸ್ತೋತ್ರ ಮಾಡಿದ್ದಾರೆ. ಮನಸ್ಸು ಮಾಧವನ ಪದತಲದಲ್ಲಿ ನೆಲೆಸುವಂತೆ ಮಾಡುವ ಮೋಡಿಯ ಕೃತಿ ಈ ಹರಿಕಥಾಮೃತಸಾರ. ಅಲ್ಲಿ ಜ್ಞಾನಧಾರೆ ತುಂಬಿದೆ, ಭಕ್ತಿರಸ ಉಕ್ಕಿದೆ, ಸಾಧನೆಗೆ ಸೋಪಾನವಾಗಿದೆ. ಇಲ್ಲಿ ಪರಮಾತ್ಮನ ಕಾರುಣ್ಯವನ್ನು ತೆರೆದಿಟ್ಟಿದ್ದಾರೆ ದಾಸರು. ಬ್ರಹ್ಮಾಂಡ ಹುಡುಕಾಡಿ ಸಕಲ ಶಾಸ್ತ್ರ ಶೋಧಿಸಿ ನೋಡಿ ಶ್ರೀನಿವಾಸನ ಪೂರ್ವ ಕರುಣಿಗಳು ಕಾಣಸಿಗರು ಎನ್ನುತ್ತಾರೆ. ದೃಷ್ಟಾಂತ ಸಹಿತ ತೋರುತ್ತಾರೆ ಶ್ರೀಹರಿಯನ್ನು ಕಂಡ ದಾಸರು. ಹರಿಮಹಾತ್ಮ ಶ್ರವಣ ಮಾಡಿ ಮನಕಾನಂದ, ಇಹಪರಗಳಲ್ಲಿ ಅಭ್ಯುದಯ. ಅಪರಾಧಗಳಾಗಿದೆಯಾ? ಚಿಂತೆ ಬೇಡ, ಸರಳ ಉಪಾಯ. ನಿಂತಾಗ, ನಡೆದಾಗ, ನಲಿವಾಗ, ಮಲಗುವಾಗ, ಏಳುವಾಗ, ಕುಳಿತು ಮಾತಾಡುವಾಗ, ಬಿಕ್ಕುವಾಗ, ಆಕಳಿಸುವಾಗ, ಮಕ್ಕಳಾಡಿಸುವಾಗ, ಮನೆಯವರೊಡನೆ ಅಕ್ಕರದೆ ನಲಿವಾಗ ದೇವಕ್ಕಿತನೆಯನ್ನು ಸ್ಮರಿಸಿ ಎಂದಿದ್ದಾರೆ ದಾಸರು. ಅಣಕದಿಂದಾದರೂ ಒಮ್ಮೆ ಬಾಯಿ ತೆರೆದು ಹರಿವಿಠಲ ಎಂದು ಸ್ಮರಿಸುವವರ ಅಪರಾಧಗಳ ಈತ ಸ್ಮರಿಸುವುದಿಲ್ಲ. ಸಿಟ್ಟಿನವನಿವನಲ್ಲ, ಭಕ್ತಿ ಪಾಶದಲ್ಲಿ ತನ್ನ ಕಟ್ಟುವರ ಭವ ಕಟ್ಟು ಬಿಡಿಸುವ, ಅನಂತಾಸನ, ವೈಕುಂಠ, ಶ್ವೇತದ್ವೀಪಗಳೆಂಬ ತನ್ನ ರಮನೆಯಲ್ಲಿಟ್ಟು ಸಂತೋಷಪಡಿಸುವ, ಬೆಲ್ಲದಚ್ಚಿನ ಗೊಂಬೆ ಎಂದದೆ ಎಲ್ಲರೊಳಗಿದ್ದು ಸಲಹುವ, ಪ್ರಹ್ಲಾದನ ಸೊಲ್ಲ ಕೇಳಿ ಕಂಬದಿಂದಲೇ ಬಂದ ಕರುಣಾಳು ಈತ ಎಂದೆಲ್ಲ ಬಾಯ್ತುಂಬ ಅಂತಃಕರಣದಿಂದ ಪರಮಾತ್ಮನನ್ನು ಪರಿಪರಿಯಾಗಿ ಮನದುಂಬಿ ಈ ಹರಿಕಥಾಮೃತಸಾರದಲ್ಲಿ ಕೊಂಡಾಡಿದ್ದಾರೆ ದಾಸರು.
ಹೀಗೆ ಮೇಲುನೋಟಕ್ಕೆ ಹರಿಕಥಾಮೃತ ಸಾರ ಎಷ್ಟು ಸುಲಭವಾಗಿ ಕಾಣುತ್ತದೆಯೋ ಆಳವಾಗಿ ಅಧ್ಯಯನ ಮಾಡಿದಾಗ ಅಷ್ಟೇ ಗಹನವಾದ ಗ್ರಂಥವೆಂಬುದು ಅರಿವಾಗುತ್ತದೆ. ಇಂತಹ ಅನುಪಮವಾದಂಥ ಕೃತಿ ಕನ್ನಡ ಭಾಷೆಯಲ್ಲಿ ರಚಿತವಾದದ್ದು ಕನ್ನಡ ಭಾಷೆಗೆ ಸಂಸ್ಕೃತ ಸಮಪೀಠವನ್ನು ಪಡೆದ ಗರಿಮೆಯಾಗಿದೆ. ಇಷ್ಟೇ ಅಲ್ಲದೆ ಈ ಹರಿಕಥಾಮೃತ ಸಾರಕ್ಕೆ ಅನೇಕ ಖ್ಯಾತ ವಿದ್ವಾಂಸರು ವ್ಯಾಖ್ಯೆಗಳನ್ನು ರಚಿಸಿರುತ್ತಾರೆ. ಸಂಕರ್ಷಣ ಒಡೆಯರ ಟೀಕೆ, ಕಮಲಾಪತಿ ದಾಸರ ಭಾವದರ್ಪಣ, ಮೊದಲಕಲುದೇಶ ದಾಸರ ಟೀಕಾ, ಕುಂಟೋಜಿ ದಾಸರ ಟೀಕಾ, ವರದೇಂದ್ರ ದಾಸ ಪ್ರಕಾಶಿಕ ವ್ಯಾಖ್ಯಾನ, ಶ್ರೀ ಜಮಖಂಡಿ ವಾದಿರಾಜಾಚಾರ್ಯರ ವ್ಯಾಖ್ಯಾನ, ಹೀಗೆ ಅನೇಕ ಟೀಕಾ ಟಿಪ್ಪಣಿಗಳನ್ನು ರಚಿಸಿರುತ್ತಾರೆ. ಯಾವುದೇ ಪ್ರಾಕೃತ ಭಾಷಾ ಗ್ರಂಥಕ್ಕೆ ಸಂಸ್ಕೃತದಲ್ಲಿ ವ್ಯಾಖ್ಯಾನವಿಲ್ಲ. ಆದರೆ ಈ ಹರಿಕಥಾಮೃತ ಸಾರಕ್ಕೆ ಎಷ್ಟು ವ್ಯಾಖ್ಯಾನಗಳಿವೆ ಎಂದರೆ ಈ ಗ್ರಂಥದ ಮಹತ್ವ ಅರಿವಾಗದೇ ಇರದು. ಶ್ರೀ ಜಗನ್ನಾಥದಾಸರೇ ಹೇಳುವಂತೆ, ತಾರಕವಿದು ಹರಿಕಥಾಮೃತ ಸಾರ ಜನಕ್ಕೆ ಘೋರತರ ಸಂಸಾರವೆಂಬ ನವಶರದಿಗೆ ಎಂದಿದ್ದಾರೆ. ಇನ್ನು ಇದರ ಫಲಶ್ರುತಿಯನ್ನು ರಚಿಸಿದ ಶ್ರೀಧ ವಿಠಲರ ಮಾತಿನಲ್ಲಿ ಹೇಳುವುದಾದರೆ, ವ್ಯಾಸತೀರ್ಥರ ಒಲುಮೆಯೋ ವಿಠಲೋಪಾಸಕ ಪ್ರಭುವರೇ ಪುರಂದರದಾಸಾರ್ಯರ ದಯವೋ ತಿಳಿಯದು, ಓದಿ ಕೇಳದಲೆ ಕೇಶವನ ಗುಣಮಣಿಗಳನ್ನು ಪ್ರಾಣೇಶಗರ್ಪಿಸಿ ವಾದಿರಾಜರ ಕೋಶಕೊಪ್ಪುವ ಹರಿಕಥಾಮೃತ ಸಾರ ಪೇಳಿದರು ಎಂದಿದ್ದಾರೆ. ಈ ಹರಿಕಥಾಮೃತ ಸಾರದ ಇನ್ನೊಂದು ವೈಶಿಷ್ಟ್ಯವೇನೆಂದರೆ, ಈ ಹರಿಕಥಾಮೃತ ಸಾರವನ್ನು ಯಾರು ಬೇಕಾದರೂ ಹೇಗೆ ಬೇಕಾದರೂ ಪಾರಾಯಣ ಮಾಡಬಹುದು. ಇದಕ್ಕೆ ಇದೇ ರೀತಿಯಾದ ಪಾರಾಯಣ ಮಾಡಬೇಕು, ಇದೇ ರೀತಿಯಾಗಿ ಪಾರಾಯಣ ಮಾಡಬಾರದು ಎಂಬ ಯಾವುದೇ ರೀತಿಯಾದ ಕಟ್ಟುನಿಟ್ಟಾದ ಕಟ್ಟಳೆಗಳಿಲ್ಲ. ಇದನ್ನು ಪರಮ ಭಗವದ್ ಭಕ್ತರು ಆಧಾರದಿಂದ ಕೇಳಬಹುದು, ಆಧಾರದಿಂದ ಹೇಳಬಹುದು ಅಂತ ದಾಸರರೇ ಮೊದಲಿಗೆ ಸೂಚಿಸಿದ್ದಾರೆ. ಹಾಗಾಗಿ ಇದನ್ನು ಯಾರು ಬೇಕಾದರೂ ಎಲ್ಲೆಂದರಲ್ಲಿ ಹೇಗೆಂದರಲ್ಲಿ ಪಾರಾಯಣ ಮಾಡಬಹುದು. ಆದರೆ ಅನುಸಂಧಾನ, ಭಕ್ತಿ, ಶ್ರದ್ಧೆ ಅಷ್ಟೇ ಮುಖ್ಯ ಅನ್ನೋದನ್ನು ದಾಸರರು ಪ್ರತಿ ನುಡಿಗಳಲ್ಲಿ ಪ್ರತಿ ಸಂಧಿಯಲ್ಲೂ ಸ್ಪಷ್ಟಪಡಿಸುತ್ತಾ ಬಂದಿದ್ದಾರೆ. ನಮ್ಮ ತಂದೆಯ ಸೋದರತ್ತೆ ಒಬ್ಬರು, ಅಂದರೆ ನಮ್ಮ ಅಜ್ಜಿಯೊಬ್ಬರು ಮನೆಯಲ್ಲಿ ಭಕ್ರಿ ಮಾಡ್ತಾ ಮಕ್ಕಳನ್ನು ತೊಟ್ಟಲು ತೂಗ್ತಾ ಹರಿಕಥಾಮೃತ ಪಾರಾಯಣ ಮಾಡ್ತಿದ್ರಂತೆ. ನಮ್ಮ ತಂದೆಯ ತಂದೆ ಅಂದರೆ ನಮ್ಮ ಅಜ್ಜ ಒಬ್ಬರು, ನಮ್ಮ ಅಜ್ಜ, ನಮ್ಮ ತಾತ ಅಂದರೆ ನಮ್ಮ ತಂದೆಯ ತಂದೆ, ಅವರು ಕೂಡ ಮನೆಯ ಹೊರಗೆ ಕಟ್ಟೆ ಮೇಲೆ ಕುಳಿತುಕೊಂಡು ಜೋರಾಗಿ ಹರಿಕಥಾಮೃತ ಸಾರ ಪಾರಾಯಣ ಮಾಡ್ತಿದ್ರಂತೆ. ಅಂದರೆ ಕೇಳುವರ ಕಿವಿ ಮೇಲೆ ಬಿದ್ದು ಕೂಡ ಅವರು ಉದ್ಧಾರ ಆಗಲಿ ಅನ್ನೋ ಅವರ ಒಂದು ಕಳಕಳಿ ಇಲ್ಲಿ ಎಷ್ಟು ಆಪ್ತವಾಗಿ ತೋರ್ತದಲ್ಲ. ಅದೇ ಥರನಾಗಿ ಹರಿಕಥಾಮೃತ ಸಾರವನ್ನು ಯಾರು ಬೇಕಾದರೂ ಹೇಗೆ ಬೇಕಾದರೂ, ಮಕ್ಕಳಾಗಲಿ, ಹೆಂಗಸರಾಗಲಿ, ದೊಡ್ಡವರಾಗಲಿ, ಗಂಡಸರಾಗಲಿ, ಕಿರಿಯರಾಗಲಿ, ಯಾರೇ ಬೇಕಾದರೂ ಹೇಗೆ ಬೇಕಾದರೂ ನಿಷ್ಠೆಯಿಂದ ಆಧಾರದಿಂದ ಪಾರಾಯಣ ಮಾಡಬೇಕು. ಇದರಿಂದ ಶ್ರೀಹರಿ ಪ್ರೀತನಾಗೋದರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ಖುದ್ದಾಗಿ ದಾಸರರೇ ಹೇಳಿದ್ದಾರೆ. ಪಂಡಿತೋತ್ತಮರಿಗೆ, ಜ್ಞಾನಿಗಳಿಗೆ ಇದು ಶಿರೋಮಾನ್ಯವಾದ ಕೃತಿಯೇ ಹೌದು. ಆದರೆ ನಮ್ಮ ಮನೆತನಕ್ಕೆ, ನಮ್ಮ ಮನೆಯವರಿಗೆ ಎಲ್ಲರಿಗೂ ಕೂಡ ಇದು ಬಹಳ ಪರಮಾಪ್ತ ಕೃತಿಯಾದ್ದರಿಂದ ಇದನ್ನು ನಾನು ಚಿಕ್ಕಂದಿನಿಂದ ಕೇಳಿ ಬೆಳೆದದ್ದರಿಂದ ಇದು ನನಗೆ ತುಂಬ ಆಪ್ತವಾದ ಕೃತಿಯಾಗಿದೆ. ಹೀಗೆ ಉಪಾಸನೆಗೆ ಅನುಕೂಲವಾಗಲೆಂದೇ ಬರೆದಿರುವಂಥ ಅತ್ಯದ್ಭುತವಾದ ಉಪಾಸನಾ ಕ್ರಮಗಳನ್ನೊಳಗೊಂಡ ಹರಿಕಥಾಮೃತ ಸಾರದ ಕೃತಿಕಾರರಾದ ಶ್ರೀ ಜಗನ್ನಾಥದಾಸರರು ನಮ್ಮ ಪೂರ್ವಜರು ಎಂಬುದು ನಮ್ಮ ಮನೆತನಕ್ಕೆ ಹಿರಿಮೆಯ ಸಂಗತಿಯಷ್ಟೇ ಅಲ್ಲದೆ ಇದು ನಮ್ಮ ಅಹೋಭಾಗ್ಯವೇ ಸರಿ. ಈ ರೀತಿಯಾಗಿ ದಾಸರರ ಒಂದು ಕಾರುಣ್ಯ ನನ್ನ ಮೇಲೆ ಚಿಕ್ಕಂದಿನಿಂದ ಇರೋ ಕಾರಣಕ್ಕೆ ನನಗೆ ಈ ಅಧಿಕ ಮಾಸದಲ್ಲಿ ಒಂದು ತಿಂಗಳ ಪರ್ಯಂತ ನಿರ್ವಿಘ್ನವಾಗಿ ಈ ಪಾರಾಯಣವನ್ನು ಮುಂದುವರಿಸಿಕೊಂಡು ಹೋಗಲು ಸಾಧ್ಯವಾಯಿತು ಅಂತ ಹೇಳ್ತಾ, ಈ ಒಂದು ಸುಂದರವಾದ ಆಧ್ಯಾತ್ಮದ ಪಯಣವನ್ನು ಅಧಿಕ ಮಾಸದ ಮುಕ್ತಾಯದೊಂದಿಗೆ ಜಗನ್ನಾಥದಾಸರ ಅಡಿದಾವರೆಗಳಲ್ಲಿ ಹಾಗೂ ಜಗನ್ನಾಥದಾಸರ ಅಂತರ್ಗತನಾದ ಕೃಪಾಸಾಂದರನಾದ ನರಹರಿ ಅಡಿದಾವರೆಗಳಲ್ಲಿ ಅರ್ಪಿಸುತ್ತಾ ನನ್ನ ಈ ಒಂದು ಪಯಣವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಜಯ ಜಯತು ತ್ರಿ ಜಗದ್ವಿಲಕ್ಷಣ, ಜಯ ಜಯತು ಜಗದೇಕ ಕಾರಣ, ಜಯ ಜಯತು ಜಾನಕಿ ರಮಣ ನಿರ್ಗತ ಜರಾಮರಣ, ಜಯ ಜಯತು ಜಾಹ್ನವಿ ಜನಕ, ಜಯ ಜಯತು ದೈತ್ಯ ಕುಲಾಂತಕ, ಭವಾಮಯ ಹರ ಜಗನ್ನಾಥ ವಿಠಲ ಪಾಹಿ ಮಾಂ ಸತತ.